ಪ್ರಯಾಣದ ದರ ಏರಿಕೆ ಎಫೆಕ್ಟ್ ಫೆಬ್ರವರಿ 9ರಿಂದ ಬಿಎಂಟಿಸಿ ಬಸ್ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿಲ್ಲ. ಬಿಎಂಟಿಸಿಗೆ ತಟ್ಟಿಲ್ವಾ ಮೆಟ್ರೋ ಪ್ರಯಾಣದ ದರ ಏರಿಕೆಯ ಎಫೆಕ್ಟ್? ಫೆಬ್ರವರಿ 9ರಿಂದ ಬಿಎಂಟಿಸಿ ಬಸ್ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿಲ್ಲ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದಂತಹ ಬಿಎಂಆರ್ಟಿಸಿಎಲ್ ಎಂದಿನಂತೆ ಇದೆ ಬಿಎಂಟಿಸಿ ಬಸ್ ಪ್ರಯಾಣಿಕರ ಸಂಖ್ಯೆ. ವೋಲ್ವೋ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿಲ್ಲ. ಆದಾಯದಲ್ಲೂ ಯಾವುದೇ ಇಳಿಕೆ ಇಲ್ಲ. ಪ್ರತಿನಿತ್ಯ 5ರಿಂದ 6 ಕೋಟಿ ಕಾರ್ಯಾಚರಣೆ ಆದಾಯ ಬರ್ತಾ ಇದೆ. ಮೆಟ್ರೋ ಪ್ರಯಾಣದ ದರ ಏರಿಕೆಯಿಂದ ಬಿಎಂಟಿಸಿಗೆ ಎಫೆಕ್ಟ್ ತಟ್ಟೇ ಇಲ್ಲ. ಅಂಕಿಅಂಶಗಳ ಸಮೇತ ದಾಖಲೆ ಬಿಡುಗಡೆ ಮಾಡಿದಂತಹ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ನಿತ್ಯ 35ರಿಂದ 36 ಲಕ್ಷ ಇದೆ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ನಿತ್ಯ ಸುಮಾರು 22ರಿಂದ 24 ಲಕ್ಷ ಇದೆ. ಮೆಟ್ರೋ ಪ್ರಯಾಣದ ದರ ಏರಿಕೆ ಮುನ್ನ 35ರಿಂದ 36 ಲಕ್ಷ ಓಡಾಟ ಇತ್ತು. ನಮ್ಮ ಮೆಟ್ರೋ ಪ್ರಯಾಣದ ದರ ಏರಿಕೆಯ ಬಳಿಕವೂ ಕೂಡ ಎಂದಿನಂತೆ ಇದೆ. ತಾಗಲ್ಲ ತಟ್ಟಲ್ಲ. ಬಿಎಂಟಿಸಿ ಸಂಚಾರಿ ವಿಭಾಗದ ವ್ಯವಸ್ಥಾಪಕ ಪ್ರಭಾಕರ್ ರೆಡ್ಡಿ ಮಾಹಿತಿಯನ್ನ ನೀಡಿದ್ದಾರೆ. ಏನೇ ಆದ್ರೂ ಕೂಡ ಮೆಟ್ರೋ ಪ್ರಯಾಣ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ತಗೊಳ್ದೇನೆ ಇರಲಿ, ಬಿಎಂಟಿಸಿ ಹಂಗೆ ಇದೆ. ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಜನರು ಓಡಾಡ್ತಾ ಇದ್ದಾರೆ. ಮಹಿಳೆಯರಂತೂ ಬಿಡಿ, ಹೆಚ್ಚಿಗೆ ಆಗಿಲ್ಲಪ್ಪ, ಇದ್ದಷ್ಟೇ ಇದ್ದಾರೆ. ಒಂದಿಷ್ಟು ಜನ ಹೇಳ್ತಾ ಇದ್ರಲ್ಲ, ಏನಂತ, ಮಹಿಳೆಯರು ಬಸ್ನಲ್ಲಿ ಓಡಾಡ್ತಾ ಇರೋ ಕಾರಣ ಪುರುಷರಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇಲ್ಲ. ಮೊದಲು ಈ ಫ್ರೀ ಬಸ್ಸಲ್ಲಿ ಹೋಗ್ತಿರುವಂತಹ ಮಹಿಳೆಯರ ಕಾಟ ತಪ್ಪಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಫ್ರೀ ಬಸ್ ಕಿತ್ತಾಕ್ಬಿಡಿ ಅಂತ ಮಹಿಳೆಯರು ಎಷ್ಟು ಓಡಾಡ್ತಾ ಇದ್ದಾರೋ ಅಷ್ಟೇ ಓಡಾಡ್ತಾ ಇದ್ದಾರೆ. ಮೆಟ್ರೋ ದರದಿಂದ ಏರಿಕೆ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಏನೂ ಆಗಿಲ್ಲ ಬಿಎಂಟಿಸಿಗೆ.